ಕ್ರಿಸ್ತನಿಗಾಗಿ ಹೀಗೆ ಎಂದಾದರೂ ಆಲೋಚಿಸಿದೆಯಾ? ಈ ದಿನಗಳಲ್ಲಿ ಹೆಚ್ಚಾಗಿ ಫೋನ್ಗಳಲ್ಲಿ ಎಲ್ಲಿ ನೋಡಿದರೂ ಕೂಡ ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಾಮೆಂಟ್ಸ್, ಫಾಲೋ, ವ್ಯೂಸ್ ಎಂಬ ಪದಗಳು ಹೆಚ್ಚಾಗಿ ಕಾಣಿಸುತ್ತಿವೆ. ಆದರೆ ದೇವರ ಮಕ್ಕಳಾಗಿ ಇಲ್ಲಿ ನಾವು ದೈವಿಕವಾಗಿ ಕೂಡ ಹೊಸ ಆಲೋಚನೆ ಮಾಡಬಹುದು ಪ್ರಿಯರೇ. ಬೈಬಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕ್ರಿಸ್ತನನ್ನು ಲೈಕ್ ಮಾಡಿ, ಇಷ್ಟಪಡಿ, ಕ್ರಿಸ್ತನ ಪ್ರೀತಿಯನ್ನು ಶೇರ್ ಮಾಡಿ. ಕರ್ತನು ನಮಗೋಸ್ಕರ ಮಾಡಿದ ಉಪಕಾರಗಳನ್ನೆಲ್ಲ ಕಾಮೆಂಟ್ಸ್ ರೂಪವಾಗಿ ಇತರರಿಗೆ ತಿಳಿಯಪಡಿಸಬೇಕು, ಬರೆಯಬೇಕು. ಕರ್ತನನ್ನು ಮಾತ್ರವೇ ಹಿಂಬಾಲಿಸಬೇಕು, ಫಾಲೋ ಆಗಬೇಕು ಎಂಬುದಾಗಿ. ಯಾವಾಗಲೂ ಕರ್ತನನ್ನು ನಮ್ಮಲ್ಲಿ ಜನಗಳು ನೋಡುವ ಹಾಗೆ ವ್ಯೂಸ್ ಅನ್ನು ಹೆಚ್ಚಿಸಿಕೊಳ್ಳಬೇಕು, ಪರಲೋಕದಲ್ಲಿ ಸಂಬಳವನ್ನು ಪಡೆಯಬೇಕು ಎಂಬುವ ಆಲೋಚನೆ. ಇಂದಿನಿಂದಾದರೂ ನಮ್ಮ ಜೀವಿತಗಳಿಂದ ಕರ್ತನನ್ನು ಲೋಕಕ್ಕೆ ಪ್ರತ್ಯಕ್ಷಪಡಿಸಿ ಪರಲೋಕದಲ್ಲಿರುವ ಸಂಬಳವನ್ನು, ಪ್ರತಿಫಲವನ್ನು ಪಡೆಯಲು ಅರ್ಹರಾಗಿ ಜೀವಿಸೋಣವೇ. ಆಮೇನ್. ಗಾಡ್ ಬ್ಲೆಸ್ ಯು.